ನಮಸ್ಕಾರ ಕರ್ನಾಟಕ. ಆಮ್ ಆದ್ಮಿ ಪಾರ್ಟಿಯ ವಿಚಾರ ಇವತ್ತು ಇಡೀ ಭಾರತದಲ್ಲಿ ಚರ್ಚೆ ಆಗ್ತದೆ. ಕಾರಣ ಯಾಕೆ ಅಂತಂದರೆ ರಾಘವ್ ಚಡ್ಡಾ ಅನ್ನೋ ಐ ಥಿಂಕ್ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭೆ ಮೆಂಬರ್ ಅಂದರೆ ಉಪನಾಯಕನ ಸ್ಥಾನದಿಂದ ಐ ಥಿಂಕ್ ಆತನನ್ನು ವಜಾ ಮಾಡಬೇಕು ಅಥವಾ ಕೆಳಗಿಳಿಸಬೇಕು ಅಂತೇಳಿ ಇವತ್ತು ಆಮ್ ಆದ್ಮಿ ಪಾರ್ಟಿ ತನ್ನ ಕಾನೂನು ಕ್ರಮವನ್ನು ಅಥವಾ ತನ್ನ ಶಿಸ್ತಿನ ಕ್ರಮವನ್ನು ಆತನ ಮೇಲೆ ಜರುಗಿಸಿದೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ರಾಘವ್ ಚಡ್ಡಾದೇ ಚರ್ಚೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇಂಥ ವ್ಯಕ್ತಿ ಬೇಕಾಗಿತ್ತು, ಇಂಥ ವ್ಯಕ್ತಿಯನ್ನು ಆಮ್ ಆದ್ಮಿ ಪಕ್ಷ ತುಳಿದು ಬಿಡ್ತು, ಅನ್ಯಾಯ ಮಾಡಿಬಿಡ್ತು, ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ಒಂದಷ್ಟು ಫ್ಯಾಕ್ಟ್ಸನ್ನು ನೋಡೋಕ್ಕೆ ಹೋದಾಗ ಯಾವುದೇ ವ್ಯಕ್ತಿ ಆಗಿರಲಿ ತಾನು ಬೆಳೆಸಿದ ಪಕ್ಷಕ್ಕೆ ನಿಷ್ಠಾವಂತನಾಗಿರಬೇಕೇ ಹೊರತು ತನ್ನ ಬೇಳೆಯನ್ನು ಬೇಯಿಸ್ಕೊಳೋ ಅಂಥ ವಿಚಾರದಲ್ಲಿ ಹೋಗಬಾರ್ದು. ಹೋದಾಗ ಈ ರೀತಿಯ ಘಟನೆಗಳು ಸರ್ವೇ ಸಾಮಾನ್ಯ ಅಂತ ಹೇಳುತ್ತಾ ಕಮಿಂಗ್ ಟು ಸ್ಟ್ರೈಟ್ ಟು ರಾಘವ್ ಚಡ್ಡಾ ಏನಾಗಿದೆ ಅಂತಂದರೆ 2024ರಲ್ಲಿ ಡೆಲ್ಲಿ ಲಿಕ್ಕರ್ ಪಾಲಿಸಿಯಲ್ಲಿ ಹಿಂದೆ ಹೋದರೆ ಇದಕ್ಕೆಲ್ಲ ಏನು ಕಾರಣ ಅಂತ ಹಿಂದೆ ಸ್ವಲ್ಪ ಒಂದಷ್ಟು ನಾವು ಹೋಮ್ವರ್ಕ್ ಮಾಡ್ತಾ ಹೋಯ್ತು ಅಂತಂದರೆ ಡೆಲ್ಲಿ ಲಿಕ್ಕರ್ ಪಾಲಿಸಿನಲ್ಲಿ ಅರವಿಂದ್ ಕೇಜ್ರಿವಾಲ, ಮನೀಶ್ ಸಿಸೋಡಿಯಾ ಇವರೆಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದಾಗ ಈಗ ರಾಘವ್ ಚಡ್ಡಾಗೂ ಸಹ ಈತನಿಗೂ ಸಹ ಇಡಿ ನೋಟಿಸ್ ಕೊಡುತ್ತೆ, ತನ್ನ ರೆಕಾರ್ಡಿಂಗ್ಸಲ್ಲಿ ತಗೊಂಬರ್ತದೆ. ಆ ಟೈಮಲ್ಲಿ ರಾಘವ್ ಚಡ್ಡಾ ಹೊರದೇಶದಲ್ಲಿ ಇರ್ತಾರೆ, ದೇಶಕ್ಕೆ ವಾಪಸ್ ಬರೋದೇ ಇಲ್ಲ. 4-5 ತಿಂಗಳ ಕಾಲ ತನ್ನ ಕಣ್ಣಿನ ಸಮಸ್ಯೆ ಇದೆ, ನಾನು ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೇನೆ ಅಂತೆಲ್ಲ ಅಲ್ಲೇ ಹಾಲ್ಟ್ ಆಗ್ತಾರೆ. ತದನಂತರದ ಬೆಳವಣಿಗೆಗಳೇನಂತಂದರೆ ರಾಘವ್ ಚಡ್ಡಾ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಹತ್ತಿರ ಆದರೂ ತಮ್ಮ ಮೇಲಿನ ಚಾರ್ಜಸ್ಸಿಂದ ಹೊರಗಡೆ ಬರಲು ಅನ್ನೋದು ಒಂದಷ್ಟು ಆಮ್ ಆದ್ಮಿ ಪಾರ್ಟಿಲಿ ಚರ್ಚೆ. ಆದರೆ ಆಮ್ ಆದ್ಮಿ ಪಾರ್ಟಿಲಿ ಗೊತ್ತಾಗಿದ್ದೇನು ಅಂತಂದರೆ ಈ ವ್ಯಕ್ತಿ ಬಿ ಜೆ ಪಿಗೆ ಹತ್ತಿರ ಆಗ್ತಾ ಇದ್ದಾನೆ ಅನ್ನೋ ಚರ್ಚೆಗಳು ಸಹ. ಯಾಕೆ ಅಂತಂದರೆ ಲಿಕ್ಕರ್ ಪಾಲಿಸಿನಲ್ಲಿ ಅರವಿಂದ್ ಕೇಜ್ರಿವಾಲ ಜೈಲಿಗೆ ಹೋಗ್ತಾರೆ, ಮನೀಶ್ ಸಿಸೋಡಿಯಾ ಹೋಗ್ತಾರೆ, ಆಮೇಲೆ ಹಲವಾರು ಜೈನ್ ಅಂತ ಒಬ್ಬ ವ್ಯಕ್ತಿ ಅವರೆಲ್ಲ ಹಲವಾರು ಜನ ಹೋಗ್ತಾರೆ. ಬಟ್ ರಾಘವ್ ಚಡ್ಡಾ ಎಲ್ಲೋ ಒಂದು ಕಡೆ ಆತನ ಮೇಲೆ ಇಡೀ ಒಂದು ರೀತಿಯಲ್ಲಿ ಹೆಸರು ತಗೊಂಬಂದರೂ ಕೂಡ ಕೊನೆಗೆ ಅದನ್ನು ಎಲ್ಲೋ ಒಂದು ಕಡೆ ಕೈ ಬಿಟ್ಟಂಥ ರೀತಿನಲ್ಲಿ ಆಗುತ್ತೆ. ಅಲ್ಲಿಂದ ಶುರುವಾದಂಥ ಬಿರುಕು ರಾಘವ್ ಚಡ್ಡಾ ಮತ್ತು ರಾಘವ್ ಚಡ್ಡಾ ಆ್ಯಸ್ ಪರ್ ದ ಇನ್ಪುಟ್ಸ್ ಫ್ರಮ್ ಆಮ್ ಆದ್ಮಿ ಪಾರ್ಟಿನಲ್ಲಿ ಚರ್ಚೆ ಏನು ಅಂತಂತಂದರೆ ರಾಘವ್ ಚಡ್ಡಾ ಈ ಒಂದು ಲಿಕ್ಕರ್ ಪಾಲಿಸಿನಲ್ಲಿ ಜೈಲಿಗೆ ಹೋಗ್ದಿರಲಿರಲಿಕ್ಕೆ ಅಥವಾ ಬಿ ಜೆ ಪಿಯಿಂದ ಬಚಾವ್ ಆಗಲಿಕ್ಕೆ ಆಮ್ ಆದ್ಮಿ ಪಾರ್ಟಿಯಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡ್ರು. ಆಮೇಲೆ ತಮ್ಮನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಕೈ ಇಟ್ಕೊಂಡ್ರು. ಅದು ಬಿ ಜೆ ಪಿ ಜೊತೆ ಮಾತುಕತೆ ಆಡಿನೋ ಅಥವಾ ಬಿ ಜೆ ಪಿಗೆ ಹತ್ತಿರ ಆಗಿನೋ ಅಥವಾ ಆಮ್ ಆದ್ಮಿ ಪಾರ್ಟಿಗೆ ದೂರ ಆಗಿನೋ. ಸೊ ಈ ಥರ ನಡ್ಕೊಂಬಂದಂಥ ಕಳೆದ 2 ವರ್ಷಗಳಿಂದ ನಡ್ಕೊಂಬಂದು ಈಗ ಆ್ಯಸ್ ಪರ್ ದ ಇನ್ಫಾರ್ಮೇಷನು ನಮಗಿರುವಂಥ ಇನ್ಫಾರ್ಮೇಷನು ಅವ್ರನ್ನ ತೆಗೆದಾಕಬಾರ್ದಾಗಿತ್ತು, ಬೆಳೆಯೋಕ್ಕೆ ಯಾರೂ ಬಿಡಲ್ಲ, ಫೈನ್. ಒಂದು ರೀತಿಯ ಒಂದು ಕಣ್ಣಿಂದ ನೋಡಿದಾಗ ಅದು ಸತ್ಯನೇ ಇರ್ಬೋದು. ಇನ್ನೊಂದು ಸತ್ಯ ಏನು ಅಂತಂದರೆ ಈ ವ್ಯಕ್ತಿಯನ್ನು ಪಿ ಆರ್ ಮೂಲಕ ಅಂದರೆ ಈತನನ್ನು ಪ್ರಮೋಟ್ ಮಾಡೋಕ್ಕೋಸ್ಕರನೇ ಕಳೆದ 1 ವರ್ಷದಿಂದ ಈತನನ್ನು ರಾಜ್ಯಸಭೆಯಲ್ಲಿ ಈತನ ವಿಚಾರಗಳನ್ನು ಎತ್ಕೊಂಡು ಈತನ ಪ್ರಮೋಟ್ ಮಾಡಲಿಕ್ಕೋಸ್ಕರನೇ ಒಂದು ದೊಡ್ಡ ಟೀಮ್ ವರ್ಕ್ ಮಾಡ್ತಾ ಇತ್ತು. ಅದು ಯಾವ ಮಟ್ಟಕ್ಕೆ ಅಂತಂದರೆ ಈ ವಾಸ್ ಪ್ರೊಜೆಕ್ಟೆಡ್ ಅಂದರೆ ಈ ವ್ಯಕ್ತಿ ಆಮ್ ಆದ್ಮಿ ಪಾರ್ಟಿಯಿಂದ ತುಂಬ ದೂರ ಆಗ್ತಾ ಇದ್ದಾನೆ, ಬಿ ಜೆ ಪಿಗೆ ಹತ್ತಿರ ಆಗ್ತಾ ಇದ್ದಾನೆ, ಬಿ ಜೆ ಪಿಗೆ ಹೋಗಿ ಮುಂದಿನ ಪ್ರಧಾನಿ ಕ್ಯಾಂಡಿಡೇಟ್ ಅನ್ನೋದು ಸಹ ಆಮ್ ಆದ್ಮಿ ಪಾರ್ಟಿಲಿ ದೊಡ್ಡ ಮಟ್ಟದಲ್ಲಿ ಒಂದು ಇನ್ನರ್ ಸರ್ಕಲಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಯಾರೇ ಆಗಲಿ ಬೇರೆ ದೇಶಕ್ಕೆ ಪ್ರಧಾನಿನೂ ಆಗ್ಬೋದು, ಪ್ರೆಸಿಡೆಂಟು ಆಗ್ಬೋದು, ಹೋಮ್ ಮಿನಿಸ್ಟ್ರು ಆಗ್ಬೋದು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಆಮ್ ಆದ್ಮಿ ಪಾರ್ಟಿಯಿಂದ ದೂರ ಆಗಿ ತನ್ನನ್ನು ರಕ್ಷಣೆ ಮಾಡೋಕ್ಕೆ ಹೋದಂಥ ವ್ಯಕ್ತಿ ಕಳೆದ 1 ವರ್ಷದಿಂದ ಈತನ ಪ್ರಮೋಷನ್ಸ್ ನಡೀತು. ಪ್ರಮೋಷನ್ಸ್ ಅಂತಂದರೆ ಎವ್ರಿಥಿಂಗ್ ವಾಸ್ ವೆಲ್ ಪ್ಲ್ಯಾನ್ಡ್. ಆತನ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆತನ ವಿಚಾರಗಳನ್ನು, ಯಾಕೆಂದರೆ ಆತನ ಮಾತಾಡಿರುವಂಥ ಎಲ್ಲ ವಿಚಾರಗಳು ಅಷ್ಟೇ 10-15 ವರ್ಷದಿಂದ ಸಾಮಾನ್ಯ ಜನ ಕೇಳಿದ್ದಾರೆ, ಮಾಡಿದ್ದಾರೆ, ಚರ್ಚೆನೂ ಆಗಿದೆ. ಟೋಲ್ಗೇಟ್ ವಿಚಾರ ಆಗಿರ್ಬೋದು ಅಥವಾ ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, ಎಲ್ಲರೂ ಕೂಡ ಎಲ್ಲ ಚರ್ಚೆ ಮಾಡಿದ್ದಾರೆ, ಸಾಮಾನ್ಯ ಜನ ಚರ್ಚೆ ಮಾಡಿದ್ದಾರೆ. ನಮ್ಮಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬಹಿರಂಗವಾಗಿ ಹೇಳಿದ್ದೀವಿ. ಆತನಿಗೆ ಅಲ್ಲಿ ಚರ್ಚೆ ಮಾಡುವಂಥ ಒಂದು ಅವಕಾಶ ಸಿಕ್ತು. ಬಟ್ ಅಲ್ಟಿಮೇಟಾಗಿ ಈಗ ಗೊತ್ತಾಗ್ತಿರೋಂಥ ವಿಚಾರ ಏನು ಅಂತಂದರೆ ಅಥವಾ ಅಲ್ಟಿಮೇಟಾಗಿ ಈ ವ್ಯಕ್ತಿ ಆಮ್ ಆದ್ಮಿ ಪಾರ್ಟಿಯಿಂದ ದೂರ ಆಗಿದ್ದಾರೆ, ಬಿ ಜೆ ಪಿಯವರಿಗೆ ಹತ್ತಿರ ಆಗಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ
ಒಂದಷ್ಟು ಇಂಟೆಲಿಜೆನ್ಸಿ ಇನ್ಪುಟ್ಸ್ ಏನು ಅಂತಂದರೆ ನರೇಂದ್ರ ಮೋದಿಯ ನಂತರ ಈತನೇ ಬಿ ಜೆ ಪಿಯಲ್ಲಿ ಪ್ರೊಜೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಸಹ ಹೇಳಲಾಗ್ತಾ ಇದೆ. ಓಕೆ, ಸಂತೋಷ. ಯಾಕೆ ಅಂತಂದರೆ ಅವರವರ ಹಣೆ ಬರ ಅವರವರ ಯೋಗದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಬರೆದಿದ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ವಿಚಾರ ಏನು ಅಂತಂದರೆ ಆ ರೀತಿಯ ಹೋರಾಟ ಮನೋಭಾವ ಇಟ್ಕೊಂಡು ಬಂದಂಥ ಆಮ್ ಆದ್ಮಿ ಪಾರ್ಟಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ವಿಚಾರಗಳು ಅಲ್ಲಿನ ನಾಯಕನಾದಂಥ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದಿದ್ದಾನೆ. ಆತ ಮೊನ್ನೆ ಇನ್ನೊಂದು ವಿಚಾರ ಏನು ಅಂತಂದರೆ ಹೈಕೋರ್ಟಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಕೇಸನ್ನು ಡಿಸ್ಚಾರ್ಜ್ ಆಗೂ ಸಹ ರಾಘವ್ ಚಡ್ಡಾ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಏನು ನಡೀತು, ವಾಟ್ ಎವರ್ ಇಟ್ ಇಸ್ ಸೆಟ್ ಆ್ಯಂಡ್ ಡನ್, ರಾಘವ್ ಚಡ್ಡಾ ರಾಜ್ಯಸಭೆಯಲ್ಲಿ ಮಾತಾಡಿದಂಥ ಎಲ್ಲ ಮಾತುಗಳು ಇಟ್ ಈಸ್ ಆಲ್ ವೆಲ್ ಕಸ್ಟಮೈಸ್ಡ್ PR ಪ್ರಮೋಷನ್ನನ್ನು ಸಹ ಒಂದು ರೀತಿಯಲ್ಲಿ ಆಮ್ ಆದ್ಮಿ ಪಾರ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಆಮ್ ಆದ್ಮಿ ಪಾರ್ಟಿಗೆ ದೂರ ಆಗ್ತಾ ಇದ್ದುದು ನಿಜ, BJPಯವರಿಗೆ ಹತ್ರ ಆಗ್ತಾ ಇದ್ದು ನಿಜ. ಮುಂದೋಗಿ ನರೇಂದ್ರ ಮೋದಿಯವರ ನಂತರ BJPನಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನೋದು ಕೂಡ ಒಂದಷ್ಟು ಗುಸುಗುಸು ಚರ್ಚೆಗಳಾಗ್ತಾ ಇದೆ. ಯಾವುದು ಸತ್ಯ ಯಾವುದು ಸುಳ್ಳು, ಮುಂದೆ ಹೋಗಿ ಇವರು BJPಗೆ ಸೇರ್ತಾರ, ಪ್ರಧಾನಿ ಮೋದಿಯವರ ನಂತರ ಈ ಪ್ರಧಾನಿ ಕ್ಯಾಂಡಿಡೇಟ, ಕಾದು ನೋಡೋಣ, ಎಲ್ಲದಕ್ಕೂ ಸಮಯ ಉತ್ತರ ಕೊಡುತ್ತೆ ಅಂತ ಹೇಳುತ್ತಾ ಇದೆಲ್ಲ ಚರ್ಚೆಗಳಾಗ್ತಾ ಇರೋದು. ಇದನ್ನು ನಾವು ಸತ್ಯ ಅಂತಲೂ ಹೇಳಲ್ಲ, ಏನು ಚರ್ಚೆಗಳು ನಡೀತಾ ಇದೆ ಆ ಚರ್ಚೆಗಳನ್ನು ನಿಮ್ಮ ಮುಂದೆ ತಂದಿರೋದು. ಯಾಕೆ ಅಂತಂದರೆ ರಾಘವ್ ಚಡ್ಡಾ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಸಂತೋಷ. ಪ್ರಶ್ನೆ ಮಾಡೋದು ಪ್ರತಿಯೊಬ್ಬ MP ಗಳ ಕೆಲಸ, ಅದನ್ನೇ ಅವರಲ್ಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಏನು ಸ್ಪೆಷಲ್ಲಾಗೇನೋ ನಮಗೇನೋ ಒಬ್ಬ MP ಮಾಡೋ ಕೆಲಸನ ಬಿಟ್ಟು ಬೇರೆ ಏನೂ ಮಾಡಿದಾರೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಬಟ್ ಅದರ್ವೈಸ್ ಆಲ್ಸೋ ಎವ್ರಿಥಿಂಗ್ ವಾಸ್ ಎ PR ಮ್ಯಾನೇಜ್ಡ್ ಈವೆಂಟ್ ಅಂತ ಹೇಳಲಾಗ್ತಾ ಇದೆ. ಆಮ್ ಆದ್ಮಿಗೆ ದೂರ ಆದ್ರೆ ಕಳೆದ 2 ವರ್ಷದಿಂದನೇ ಅವರು ಆಮ್ ಆದ್ಮಿ ಪಾರ್ಟಿಯ ಮಾನಸಿಕ ಸ್ಥಿತಿಯಿಂದ ದೂರ ಆಗ್ತಾ ಬಂದರು, BJPಯವ್ರಿಗೆ ಹತ್ರ ಆಗ್ತಾ ಬಂದರು. ಒಂದು ಒಳ್ಳೆ PR ಮ್ಯಾನೇಜ್ಮೆಂಟ್ ಅವರನ್ನು ಪ್ರಮೋಷನ್ಸನ್ನು ಮಾಡಿದ್ರು. ಈಗ ಮುಂದೋಗಿ BJP ಸೇರ್ತಾರೆ. ಮುಂದೆ ನರೇಂದ್ರ ಮೋದಿಯವರ ನಂತರ ಅವರೇ ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇದೆ. ಯಾವುದು ಸುಳ್ಳು ಯಾವುದು ಸತ್ಯ ಮುಂದೊಂದಿನ ದಿನಗಳಲ್ಲಿ ಸಮಯವೇದನೆ ಹೇಳುತ್ತೆ ಅಂತ ಹೇಳುತ್ತಾ ಐ ಥಿಂಕ್ ರಾಘವ್ ಚಡ್ಡಾ ಆಲ್ ದಿ ಬೆಸ್ಟ್. ಆಮ್ ಆದ್ಮಿ ಪಾರ್ಟಿ ಬಿಟ್ಟಿದ್ದಕ್ಕೆ ಮುಂದೆ ಎಲ್ಲೋಗಿ ನೀವು ಸೇರ್ತೀರ ನಾವೆಲ್ಲ ಕಾದು ನೋಡ್ತೀವಿ ಅಂತ ಹೇಳುತ್ತಾ, ಆಮೇಲೆ ಇದೆಲ್ಲ ಮಾನಸಿಕವಾಗಿ ನೀವು ಜನರಿಗೋಸ್ಕರ ಮಾಡಿದ್ದ ಅಥವಾ ವೆಲ್ ಮ್ಯಾನೇಜ್ಡ್ PR ಈವೆಂಟ್ ಗೊತ್ತಿಲ್ಲ, ಇದೆಲ್ಲ ಮಾತಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿನಲ್ಲಿ ಇದೆಲ್ಲ ಮಾತಾಡ್ತಾ ಇದ್ದಾರೆ, ಎಲ್ಲ ಮಾತುಕತೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸತ್ಯ ಗೊತ್ತಾಗುತ್ತೆ. ವೆದರ್ ಈಸ್ ಗೋಯಿಂಗ್ ಟು ಜಾಯಿನ್ ದ BJP ಆರ್ ಮುಂದೆ ಮೋದಿಯವರ ನಂತರ ಒಂದು BJPಯವರಿಗೆ ಒಂದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಬೇಕಾಗಿತ್ತು, ಅದು ರಾಘವ್ ಚಡ್ಡಾನೇ. ಅದನ್ನು 2 ವರ್ಷಗಳ ಹಿಂದೆ ನಿರ್ಧಾರ ಮಾಡಿದರು. ಈಗ ಅದು ಐ ಥಿಂಕ್ ಇಟ್ ಈಸ್ ಓಪನ್ಲಿ ವಿಸ್ಫೋಟವಾಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು, ಸಪೋರ್ಟ್ಗಳನ್ನು, ಚರ್ಚೆಗಳನ್ನು ಅವಕಾಶ ಮಾಡಿಕೊಡಲಾಗಿತ್ತು. ಆ ವ್ಯಕ್ತಿಯನ್ನು ರಾಷ್ಟ್ರದ ಮಟ್ಟದಲ್ಲಿ ಪೇಪರ್ಗಳಲ್ಲಿ, ನ್ಯೂಸ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡಲಾಯಿತು ಅಂತ ಹೇಳಲಾಗ್ತಾ ಇದೆ. ನಿಜವಾಗ್ಲೂ BJPಗೆ ಹೋಗೋಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ರ, ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ರ ಗೊತ್ತಿಲ್ಲ. ಸಮಯ ಇದಕ್ಕೆ ಉತ್ತರ ಹೇಳಬೇಕಂತ. ಆಲ್ ದಿ ಬೆಸ್ಟ್ ರಾಘವ್ ಚಡ್ಡಾ ಆ್ಯಂಡ್ ಆಲ್ ದಿ ಬೆಸ್ಟ್ ಆಮ್ ಆದ್ಮಿ ಪಾರ್ಟಿ. ಥ್ಯಾಂಕ್ ಯು.